ಛೋಟಾ ಮುಂಬೈ ಹುಬ್ಬಳ್ಳಿ ಕೊಲೆಗಳ ಹಿಂದಿದೆಯಾ ಡ್ರಗ್ಸ್ ಮಾಫಿಯಾ? ಮಾದಕ ವಸ್ತುಗಳ ಅಮಲಿನಲ್ಲಿಯೇ ನಡೀತಾ ಇದೆ ಇಂತಹ ಭೀಕರ ಕೊಲೆಗಳು. ನೋಡಿ, ಈ ಕೊಲೆಗಳ ಹಿಂದೆ ಏನು ಕಾರಣ ಇರಬಹುದು? ಹುಬ್ಬಳ್ಳಿ ಧಾರವಾಡದಲ್ಲಿ, ಅದರಲ್ಲೂ ಛೋಟಾ ಮುಂಬೈ ಖ್ಯಾತಿ ಹುಬ್ಬಳ್ಳಿಯಲ್ಲಿ ಜಾಸ್ತಿ ಕೊಲೆಗಳಾಗ್ಬಿಟ್ಟು ಈ ಮಾದಕ ವಸ್ತುಗಳ ಅಮಲಿನಲ್ಲಿಯೇ ಹರಿತಾ ಇದೆ ಅಮಾಯಕರ ನೆತ್ತರು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಕ್ರೈಮ್ ರೇಟ್ಗಳು. ಈ ವರ್ಷದ ಪ್ರಾರಂಭದಿಂದ ಇಲ್ಲಿವರೆಗೆ 14 ಕೊಲೆ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಮಾರುಕಟ್ಟೆಯಲ್ಲಿ ಸರಾಗವಾಗಿ ಸಿಗ್ತಾ ಇದೆ ವಿವಿಧ ಮಾದರಿಯ ಮಾದಕ ವಸ್ತುಗಳು. ಹುಬ್ಬಳ್ಳಿಯ ನೇಹಾ ಅಂಜಲಿ ಕೊಲೆ ಪ್ರಕರಣಗಳ ಹಿಂದೆ ನಶೆಯ ನಂಟಿದೆ. ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಯ ಹಳ್ಳಿಗಳಲ್ಲಿ ಓಪನ್ ಆಗಿ ಬೆಳೆಯಲಾಗ್ತಾ ಇದೆ. ಮಾದಕ ವ್ಯಸನವೇ ಕ್ರೌರ್ಯಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳಿ ಮನೋವೈದ್ಯರು ಹೇಳ್ತಾ ಇದ್ದಾರೆ. ಈ ಕೊಲೆಗಳ ಹಿಂದೆ ಈ ಮಾದಕ ವಸ್ತುಗಳ ಸೇವನೆ, ಆ ಅಮಲು, ನಶೆ ಕಾರಣ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ. ನೋಡಿ, ಉದಾಹರಣೆಗೆ ಒಂದು ಕೊಲೆ ಆಗಿದೆ, ಬರ್ಬರುವ ಕೊಲೆ ಆಗಿದೆ. ಅಂಥ ಮನಸ್ಥಿತಿ ಬರಬೇಕು ಅಂತ ಹೇಳಿದ್ರೆ ಅವನು ಒಂದು ಎಣ್ಣೆ ಹೊಡೆದಿರಬೇಕು ಅಥವಾ ಗಾಂಜಾ ಸೇದಿರಬೇಕು. ಅಂದರೆ ಈ ರೀತಿ ಜನ ಹಂಗೆ ಅನ್ಕೊಳ್ಳೋದು, ಜನ ಮಾತಾಡ್ಕೊಳ್ಳೋದೇ ಹೆಂಗೆ, ಏನಪ್ಪ ಅಷ್ಟು ಚುಚ್ಚು ಕೊಲೆ ಮಾಡಿದ ಅವನು ಮನುಷ್ಯನವನು, ಮೃಗ ಏನವನು, ಇಲ್ಲ ಅವನು ಒಂದು ಎಣ್ಣೆ ಏಟಲ್ಲಿರ್ತಾನೆ ಅಥವಾ ಗಾಂಜಾ ಏನಾದರೂ ಹೊಡೆದಿರ್ತಾನೆ. ಈ ರೀತಿ ಮಾತಾಡ್ಕೊಳ್ಳೋದನ್ನು ನೀವು ಸಹಜವಾಗಿ ನೀವು ಮಾತಾಡ್ಕೊಂಡಿರ್ತೀರಿ. ಬಟ್ ಈ ಒಂದು ಕೊಲೆಗಳ ಹಿಂದೆ ನಶೆಯ ಘಾಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮನೋವೈದ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಅಂಥ ವಿಕೃತ ಮನಸ್ಥಿತಿ ಬೆಳಿಲಿಕ್ಕೆ ಕಾರಣ ಏನು? ಯಾಕಂತ ಹೇಳಿದ್ರೆ, ಈಗ ಮನುಷ್ಯ ಅಷ್ಟು ಸಾರಿ ವಿಕೃತವಾಗಿ ಚುಚ್ಚಿ ಕೊಲ್ಲುವುದಂತ ಹೇಳಿದ್ರೆ ಆ ಮನಸ್ಥಿತಿ, ಆ ಧೈರ್ಯ ಸಾಧ್ಯನೇ ಇಲ್ಲ ನಾರ್ಮಲ್ ಆಗಿ ಇದ್ದು ಕೊಲೆ ಮಾಡೋಕೆ ಆ ರೀತಿ. ಆದರೆ ಈ ನಶೆಯಲ್ಲಿದ್ದಂಥವರೇ ಈ ರೀತಿ ಕೊಲೆ ಮಾಡಲಿಕ್ಕೆ ಅದು ಪ್ರೇರೇಪಿಸುತ್ತೆ. ಆ ಗಾಂಜಾ ಘಾಟು ಇಂತಹ ಭೀಕರ ಹತ್ಯೆಗಳ ಹಿಂದೆ ಇದೆ ಅನ್ನೋದು ಮನೋವೈದ್ಯರ ಅಭಿಪ್ರಾಯ ಆಗಿದೆ. ನೋಡಿ, ಮಾದಕ ವಸ್ತುಗಳು ಮಾರುಕಟ್ಟೆಯಲ್ಲಿ ಸರಾಗವಾಗಿ ಸಿಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಅಷ್ಟೇ. ನಿಮಗೆ ಅಲ್ಲಿ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಗಾಂಜಾವನ್ನು ಬೆಳೆಯಲಾಗ್ತಾ ಇದೆ. ಈಗ ಯಾವುದೋ ಒಂದು ಬೆಳೆ ಗೊತ್ತಾಗ್ಲಂದ್ರೆ ಮಿಕ್ಸ್ ಮಾಡಿ ಬೆಳೆದು ಬಿಡೋದು, ಈ ರೀತಿ ಜಾಸ್ತಿ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೊಲೆಗಳಾಗ್ತಾ ಇದೆ. ಕೊಲೆ ಮಾನಸಿಕ ಸ್ಥಿತಿ ಯಾವ ಲೆವೆಲ್ ಹೊಂದಿರಬೇಕು ಸರ್? ಹೌದು, ದುರದೃಷ್ಟಕರ. ಇತ್ತೀಚೆಗೆ ಆಗಿದ್ದ ಅದು ಒಂಥರ ಎಲ್ಲರಿಗೂ ಮಾನಸಿಕ ಆಘಾತವನ್ನು ಉಂಟು ಮಾಡಿದೆ. ಇದಕ್ಕೆ ಹಲವಾರು ಕಾರಣಗಳು ಮತ್ತು ಈ ಥರ ಒಂದು ಹೇಯ ಕೃತ್ಯಗಳಿಗೆ ಅವರು ಮಾಡಲಿಕ್ಕೆ ಕಾರಣಗಳೆಂದರೆ ಅವು ಹಲವಾರು ಇದ್ದಾವೆ. ಮತ್ತು ಇತ್ತೀಚೆಗೆ ನಾವು ಕೇಳಿಬಂದಂಗೆ, ನಾವು ನೋಡ್ದಂಗೆ ಈ ದುಶ್ಚಟಕ್ಕೆ ಅಡಿಕ್ಷನ್ನು ಅವಲಂಬನ ಆಗಿರ್ತಾರೆ. ಉದಾಹರಣೆ, ಅದು ಮದ್ಯಪಾನ ಇರ್ಬೋದು ಅಥವಾ ಈ ಗಾಂಜಾ ಇರ್ಬೋದು, ಇನ್ನೂ ಹಲವಾರು ದುಶ್ಚಟಗಳಿಗೆ ಅವಲಂಬನ ಆದವರು ಈ ಹೇಯ ಕೃತ್ಯಗಳನ್ನ ಮಾಡಲಿಕ್ಕೆ ಅವರು ಹೇಸಿಗೆ ಪಡೋದಿಲ್ಲ, ಹೆದರೋದಿಲ್ಲ ಅಂಥೇಳಿ. ಸೊ ಸಾಮಾನ್ಯವಾಗಿ ಅದೇ ಒಂದು ಕೃತ್ಯವನ್ನು ಈ ಡ್ರಗ್ಸ್ ಸೇವನೆ ಇಲ್ಲದೆ ಮಾಡಲಿಕ್ಕೆ ಅದು ಹೇಳ್ತಾರೆ. ಕನಸಲ್ಲಿ ನಾವು ಇದನ್ನು ನೆನೆಸ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಆ ಡ್ರಿಂಕ್ಸ್ ಮಾಡ್ತಾ ಅವಲಂಬನ ಹಂತದಲ್ಲಿ ಅವ್ರಿಗೆ ಈ ಸೋಷಿಯಲ್ ಇನ್ಹಿಬಿಷನ್ಸ್ ಅಂತ ಹೇಳ್ತೇವೆ ನಾವು ಸಮಾಜದಲ್ಲಿ. ನಾವು ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ. ಎಲ್ಲಪ್ಪ, ಈಗ ಸಹಜವಾಗಿಯೇ ಜನ ಮಾತಾಡ್ಕೊಳ್ಳೋದು, ಏನಪ್ಪ ಇವನು ಮನುಷ್ಯನ ಮೃಗನ ಅಷ್ಟು ಬಾರಿ ಭೀಕರವಾಗಿ ಚುಚ್ಚಿ ಕೊಲೆ ಮಾಡಿದನಲ್ಲ, ಇಲ್ಲ ಅವನು ಯಾವುದೋ ಎಣ್ಣೆ ಎಟ್ಲೆ ಇರ್ಬೋದು ಅಥವಾ ಗಾಂಜಾ ಹೊಡೆದಿರ್ಬೋದು, ಇದು ಸಹಜವಾಗಿ ಮಾತಾಡ್ಕೊಳ್ತಿದ್ದಾರೆ. ಇದು ನಿಜ ಆಗ್ತಿದೆಯಾ ಅಂತ ಹುಬ್ಬಳ್ಳಿ ಧಾರವಾಡದಲ್ಲಿ? ಪ್ರಭು, ಒಂದಾನೊಂದು ಕಾಲದಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೆ ಹೂಬಳ್ಳಿ ಅಂತಿತ್ತು. ಆದ್ರೆ ಇವತ್ತು ಹುಬ್ಬಳ್ಳಿ ಮತ್ತು ಧಾರವಾಡ ಅವಳಿ ನಗರದಲ್ಲಿ ಒಂದ್ ಕಡೆ ಅಂತಂದ್ರೆ ಚಾಕು ಹಿಡಿತ ಪ್ರಕರಣಗಳು ಮತ್ತು ಕೊಲೆಗಳು ಇವತ್ತು ಮೇಲಿಂದ ಮೇಲೆ ನಡೀತಾ ಇದಾವೆ. ಇದಕ್ಕೆಲ್ಲವೂ ಮೂಲ ಕಾರಣ ಏನು ಅಂತಂದ್ರೆ ಡ್ರಗ್ಸ್ ಮಾಫಿಯಾ. ಕೇವಲ ಡ್ರಗ್ಸ್ ಮಾಫಿಯಾ ಅಂದ್ರೆ ಇದರಲ್ಲಿ ಅಂತಂದ್ರೆ ಗಾಂಜಾ ಇರ್ಬೋದು ಮತ್ತು ಇಲ್ಲದ್ರೆ ಡ್ರಗ್ಸ್ ಇರ್ಬೋದು, ಸಾಕಷ್ಟು ಇವತ್ತು ಯುವಕರನ್ನ ಬಲಿ ತೆಗೆದುಕೊಳ್ತದೆ. ಮತ್ತೊಂದು ಇಷ್ಟೊಂದು ಕ್ರೂರವಾಗಿ ಕೊಲೆ ಮಾಡ್ಲಿಕ್ಕೆ ಇವರು ಡ್ರಗ್ಸ್ ಮತ್ತು ಗಾಂಜಾ ಸೇವನೆ ಮಾಡಿರ್ಬೋದು ಅಂತೇಳಿ ಇವತ್ತು ಅನುಮಾನ ಮೂಡ್ತದೆ. ಯಾಕಂದ್ರೆ ಇಲ್ಲಿ ಮನೋವೈದ್ಯರೇ ಹೇಳುವ ಪ್ರಕಾರ ಇಲ್ಲಿ ಅಂತಂದ್ರೆ
ದಿನನಿತ್ಯವಾಗಿ ಅಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾವು ಜನವರಿಯಿಂದ ಇಲ್ಲಿವರೆಗೆ ನೋಡಿದಾಗ ಅಂತಂದ್ರೆ 15 ಪ್ರಕರಣಗಳಾಗಿವೆ. ಆ 15 ಪ್ರಕರಣಗಳಲ್ಲಿ ಅತಿ ಹೆಚ್ಚು ಅಂದ್ರೆ ಇಡೀ ದೇಶವನ್ನೇ ಮತ್ತು ವಿದೇಶದಲ್ಲಿ ತಲ್ಲಣಗೊಳಿಸಿದಂತ 2 ಪ್ರಕರಣಗಳು, ಕಳೆದ ತಿಂಗಳು ನೇಹಾ ಹತ್ಯೆ ಪ್ರಕರಣ ಇರ್ಬೋದು ಮತ್ತು ಈ ತಿಂಗಳು ಅಂತಂದ್ರೆ ಅಂಜಲಿ ಅಂಬಿಗರ್ ಹತ್ಯೆ ಪ್ರಕರಣ ಇರ್ಬೋದು. ಈ 2 ಪ್ರಕರಣಗಳು ಇಷ್ಟೊಂದು ಭೀಕರವಾಗಿ ಹತ್ಯೆ ಮಾಡ್ತಾರೆ ಆ ಇಬ್ಬರು ಹಂತಕರು ಈಗ ಅಂದ್ರೆ ಮನೋವೈದ್ಯರ ಪ್ರಕಾರ ಇಲ್ಲಿ ಅಂದ್ರೆ ಡ್ರಗ್ಸ್ ಇಲ್ಲ ಅಂದ್ರೆ ಗಾಂಜಾ ಸೇವನೆ ಮಾಡಿರ್ಬೋದು. ಈ ಇಬ್ರು ಸೇವನೆ ಮಾಡಿದ್ರೆ ಈ ರೀತಿಯಾಗಿ ಒಂದು ಭೀಕರ ಹತ್ಯೆ ಮಾಡ್ಲಿಕ್ಕೆ ಸಾಧ್ಯ ಮತ್ತು ಇಷ್ಟೊಂದು ಇಲ್ಲಿ ಅಂದ್ರೆ ಏನು ಈ ಕ್ರೌರ್ಯ ಏನ್ ಬರ್ತಾರೆ ಆ ಕ್ರೌರ್ಯ ಮರಲಿಕ್ಕೆ ಇದೇ ಒಂದು ಡ್ರಗ್ಸ್ ಮತ್ತು ಗಾಂಜಾ ಸಾಧ್ಯ ಅಂತೇಳಿ. ಇದಕ್ಕೆಲ್ಲವೂ ಕಾರಣ ಏನಂತಂದ್ರೆ ಇಲ್ಲಿ ಮದ್ಯ ಕುಡಿಸಲು ಅಂದ್ರೆ ಯಾವುದಕ್ಕಾಗಿ ಇವತ್ತು ಹುಬ್ಬಳ್ಳಿ ಅತಿ ಹೆಚ್ಚು ಕೊಲೆ ಆಗ್ತವೆ ಅನ್ನೋದು ನೋಡೋದಾದ್ರೆ ಮದ್ಯ ಕುಡಿಸಲು ನಿರಾಕರಣೆ, ಮಟ್ಕ ಹಣ ವಾಪಸ್ ಕೊಡದಿರೋದು, ನಶೆಯಲ್ಲಿ ಅನುಮಾನದಿಂದ ಫೋನ್ ಕಾಲ್ ರಿಸೀವ್ ಮಾಡ್ಲಿಲ್ಲ, ಪ್ರೀತಿ ನಿರಾಕರಣೆ, ಮದುವೆ ಗೊತ್ತಿಲ್ಲ, ಹಣ ವಾಪಸ್ ಕೊಡಲ್ಲ ಎಂಬುದರಿಂದ ಸಣ್ಣ ಪುಟ್ಟ ವಿಷಯಗಳು. ಅಂದ್ರೆ ಹುಬ್ಬಳ್ಳಿಲಿ ಯಾವ ಮಟ್ಟಿಗೆ ಆಗಿದೆ ಅಂತಂದ್ರೆ ಈ ಹಿಂದಕ್ಕೂ ಸಹಿತ ಒಬ್ಬ ಹುಡುಗ ಇಲ್ಲಿ ಅಂತಂದ್ರೆ ಯುವಕ ಇಲ್ಲಿ ಗುಟ್ಕಾ ಕೊಡಿಸ್ತಿಲ್ಲ ಅನ್ನೋದಕ್ಕೂ ಇಲ್ಲಿ ಅಂತ ಕೊಲೆ ಆಗಿದ್ದು ಉದಾಹರಣೆಗಳಿವೆ. ಇದ್ರ ಹಿಂದ್ಗಡೆ ನೋಡಿದಾಗ ಇಲ್ಲಿ ಅಂತಂದ್ರೆ ಡ್ರಗ್ಸ್ ಮಾಫಿಯಾ ಹುಬ್ಬಳ್ಳಿಯಲ್ಲಿ ಎಗ್ಗಿಲ್ಲದೆ ಇಲ್ಲಿ ಅಂತಂದ್ರೆ ಸಾಕ್ತಾ ಇದೆ. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು ಅಲ್ಲಿ ಪಾನ್ ಶಾಪ್ಗಳಲ್ಲಿ ಸರಳವಾಗಿ ಇವತ್ತು ಡ್ರಗ್ಸ್ ಮತ್ತು ಗಾಂಜಾ ಸಿಗುವಂತಹ ಕೆಲಸ ಆಗ್ತಿದೆ. ಇದಕ್ಕೆ ಮಟ್ಟ ಹಾಕ್ಬೇಕಂತಹ ಪೊಲೀಸರು ದಿನಂಪ್ರತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇವತ್ತು ಪೊಲೀಸರು ಒಂದ್ ಕಡೆ ಈ ಒಂದು ಡ್ರಗ್ಸ್ ಮಾಫಿಯಾ ಏನಿದೆ ಇದನ್ನ ಬೇರು ಮಟ್ಟದಲ್ಲಿ ಕಿತ್ತಾಗ ಮಾತ್ರ ಇದರಿಂದ ಮುಕ್ತಿ ಆಗಲು ಸಾಧ್ಯ. ಇಲ್ಲ ಅಂದ್ರೆ ಮತ್ತಷ್ಟು ಈಗಾಗಲೇ ಅಂದ್ರೆ ಹುಬ್ಬಳ್ಳಿಗೆ ಒಂದು ದೊಡ್ಡ ಖ್ಯಾತಿ ಅಂತಿದೆ ಛೋಟಾ ಮುಂಬೈ ಅಂತ. ಆ ಛೋಟಾ ಮುಂಬೈ ಮತ್ತೆ ಈಗ ಅಂದ್ರೆ ಈ ಹಿಂದಕ್ಕೆ ಇತ್ತು, ಈಗ ಮತ್ತೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಿವೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.